ಒಂದು ಹರಕ್ಕೆ ಅಂಗಿ ಹಾಕ್ಕೊಂಡು ಮಗನ ಜಾತ್ರೆಗೆ ತೋರ್ಸಕ್ಕೆ ಹೋಗ್ಯಾನಲ್ಲ. ಭಾಳ ಗದ್ಲಿತ್ತು. ಗದ್ದಲಿದ್ದಾಗ ಅಪ್ಪ ದೇವ್ರು ನೋಡಕ್ಕೆ ಕ್ಯೂ ಇತ್ತು, ಲೈನ್. ಅಪ್ಪ ಮಗನ ಹೆಗಲ ಮೇಲೆ ಕುಂದರ್ಸ್ಕೊಂಡು, ಮಗ ನಾನು ದೇವ್ರು ನೋಡ್ಲಿಕ್ಕಾಗಿಲ್ಲ, ನೀ ನೋಡು, ನಿನ್ನ ಕಣ್ಣೊಳಗೆ ನಾನು ದೇವ್ರು ನೋಡ್ತೀನಿ ಅಂತ ಅಪ್ಪ ತೋರಿಸಿಲ್ಲೇನು. ತನಗೆ ಕಾಣದ ಪ್ರಪಂಚವನ್ನು ಮಗನಿಗೆ ಹೆಗಲ ಮೇಲೆ ಕುಂದರ್ಸ್ಕೊಂಡು ಅಪ್ಪ ತೋರ್ಸ್ಯಾನ. ಅದಕ್ಕೆ ಈ ಭೂಮಿಯ ಮೇಲಿನ 2 ಪವಿತ್ರ ಸ್ಥಳಗಳು ಯಾವಾದರೂ ಇದ್ರೆ ಅದು ಅಮ್ಮನ ಮಡಿಲ, ಅಪ್ಪನ ಹೆಗಲ. ಇದಕ್ಕಿಂತ ಪವಿತ್ರ ಸ್ಥಳಗಳೇ ಇಲ್ಲ ಭೂಮಿ ಮೇಲೆ. ಅವ್ರ ಋಣ ತೀರಿಸಬೇಕಲ್ಲ ಮನುಷ್ಯ. ತಂದೆ ತಾಯಿ ಋಣ ತೀರಿಸೋದಂದ್ರೆ ಇಷ್ಟೇ, ಭಾಳ ಏನಿಲ್ಲ. ಮಕ್ಕಳಾದವರು ಇದನ್ನು ಪಾಲಿಸ್ಬೇಕು. ಏನು ಅಂದ್ರೆ, ಎಂದೂ ನಮ್ಮ ತಂದೆ ತಾಯಿ ನನ್ನ ಸಲುವಾಗಿ ಕಣ್ಣೀರು ಹಾಕಬಾರ್ದು, ಇದನ್ನು ಪಾಲಿಸ್ಬೇಕು. ನನ್ನ ಸಲುವಾಗಿ ನಮ್ಮ ತಂದೆ ತಾಯಿ ಕಣ್ಣೀರು ಹಾಕಬಾರ್ದು. ನನ್ನ ಸಲುವಾಗಿ ನಮ್ಮ ಅಪ್ಪ ಅವ್ವ ಇನ್ನೊಬ್ಬರ ಮನೆ ಮುಂದೆ ಕೈ ಮುಕ್ಕೊಂಡು ನಿಂದಿರಬಾರ್ದು. ನನ್ನ ಸಲುವಾಗಿ ನಮ್ಮ ಅಪ್ಪ ಅವ್ವ ಊರಾಗ ತಲೆ ತಗ್ಗಿಸ್ ನಡಿಬಾರ್ದು. ನನ್ನ ಸಲುವಾಗಿ ನಮ್ಮಪ್ಪ ತಲೆ ಎತ್ತಿ ನಡ್ಯಾಕತ್ತ ಅಂದ್ರೆ ನಾನು ಮಗನಾಗಿದ್ದಕ್ಕೆ ಸಾರ್ಥಕ ಆಗ್ತದೆ ಅಷ್ಟೆ. ಒಬ್ಬ ಮಗನ ಸಾರ್ಥಕತೆ ಎಲ್ಲಿ ಅಂದ್ರೆ, ಅಪ್ಪನ ಆಸ್ತಿ ಕೇಳೋದಲ್ಲ, ಅಪ್ಪನ ಆಸ್ತಿಗೆ ಹಕ್ಕುದಾರರಾದವ್ರ ಮಕ್ಕಳಲ್ಲ, ಅಪ್ಪನ ಆದರ್ಶಕ್ಕೆ ಹಕ್ಕುದಾರರಾಗಬೇಕು ಅವ್ರು ನಿಜವಾದ ಮಕ್ಕಳು.